ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಬಂದು ಒಂದು ಇನ್ಫಾರ್ಮೇಶನ್ ವ್ಲಾಗ್ ಆಗಿರುತ್ತೆ ಆಯ್ತಾ. ಇನ್ಫಾರ್ಮೇಶನ್ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾವುದೇ ನನ್ನ ರೊಟೀನ್ ಅನ್ನ ತೋರಿಸ್ತಾ ಇಲ್ಲ. ಸೊ ಇದರ ಬಗ್ಗೆ ನಂಗೆ ವಿಡಿಯೋ ಮಾಡಬೇಕು ಅಂತ ಅನಿಸ್ತು. ಯಾಕಂದ್ರೆ ಈ ಇನ್ಫಾರ್ಮೇಶನ್ ಬಗ್ಗೆ ನನಗೇನೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿರ್ಲಿಲ್ಲ. ಸೊ ನಾನೇ ವಾಟ್ಸ್ಆಪ್ ಅಲ್ಲಿ ಒಂದು ಇದರ ಬಗ್ಗೆ ಮೆಸೇಜ್ ನೋಡಿದೆ. ಸೊ ಹಾಗಾಗಿ ಇದು ತುಂಬಾ ಜನಕ್ಕೆ ಶೇರ್ ಆಗ್ಬೇಕು. ಕೆಲವೊಬ್ರು ಗೊತ್ತಿಲ್ಲದವರು ಇದ್ದಾರೆ. ಸೊ ಹಾಗಾಗಿ ನಾನು ಇದರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಆದಷ್ಟು ಸೋಷಿಯಲ್ ಮೀಡಿಯಾ ಅಂದ್ರೆ ಫೇಸ್ಬುಕ್, ವಾಟ್ಸ್ಆಪ್ ಇದರ ಮುಖಾಂತರ ನೀವೆಲ್ಲರಿಗೂ ಶೇರ್ ಮಾಡಿ. ಯಾರಿಗಾದ್ರೂ ಒಬ್ರಿಗಾದ್ರೂ ಇದು ಹೆಲ್ಪ್ ಆದ್ರೆ ಅವರ ಎಜುಕೇಶನ್ಗೆ ಹೆಲ್ಪ್ ಆಗ್ಬಹುದು ಅಂತ ಅನ್ಕೊಂಡು ಇದರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಆದಷ್ಟು ಜನರಿಗೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಓಕೆನಾ. ಇದು ಯಾವ ವಿಷಯದ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ಅಂದ್ರೆ, ಯಾರಾದ್ರೂ ತಂದೆ ಇಲ್ಲದ ಮಕ್ಕಳು ಇದ್ರೆ ಅಂತವರಿಗೆ ಸ್ಕಾಲರ್ಶಿಪ್ ಸಿಗ್ತದೆ ಗವರ್ಮೆಂಟ್ ವತಿಯಿಂದ. ಸೊ ಇದು ತುಂಬಾ ಜನರಿಗೆ ಇದರ ಬಗ್ಗೆ ಗೊತ್ತೇ ಇಲ್ಲ. ಹಾಗಾಗಿ ನಾನು ಇದರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಏನಂದ್ರೆ ಇದ್ರ ಬಗ್ಗೆ ಒಂದು ನಂಗೆ ವಾಟ್ಸ್ಆಪ್ ಮೆಸೇಜ್ ಬಂದಿತ್ತು. ಸೊ ಅದನ್ನ ಹೇಗ್ ಬಂದಿದೆ ಅದನ್ನ ಓದಿ ಹೇಳ್ತೀನಿ. ನಾನು ಫುಲ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಡೀಟೇಲ್ಸ್ ಅನ್ನ ಹೇಳ್ತೀನಿ. ಓಕೆ. ಇದು ತಂದೆ ಇಲ್ಲದ ಮಕ್ಕಳ ಖಾತೆಗೆ ವರ್ಷಕ್ಕೆ 48,000 ರೂಗಳ ಸ್ಕಾಲರ್ಶಿಪ್ ಸೌಲಭ್ಯವಿದೆ. ಜನಸಾಮಾನ್ಯರಿಗೆ ಈ ವಿಚಾರ ತಿಳಿದೇ ಇಲ್ಲ. ಆದುದರಿಂದ ತಮಗೆ ಕೊಟ್ಟಿರುವ ಯಾರಾದರೂ ತಂದೆ ಇಲ್ಲದ ಮಗು ಇದ್ದರೆ ಅವರ ಪೋಷಕರಿಗೆ ಕೂಡಲೇ ಅರ್ಜಿ ಸಲ್ಲಿಸಲು ಹೇಳಿ. ಅಂದ್ರೆ ಯಾರಾದ್ರೂ ತಂದೆ ಇಲ್ಲದ ಮಕ್ಕಳಿದ್ರೆ ಅವರಿಗೆ ಗವರ್ಮೆಂಟ್ ಕಡೆಯಿಂದ ವರ್ಷಕ್ಕೆ 48,000 ರೂಪಾಯಿಗಳವರೆಗೆ ಸ್ಕಾಲರ್ಶಿಪ್ ಸಿಗ್ತದೆ. ಸೊ ಯಾರಾದ್ರೂ ನಿಮ್ಗೆ ಅಕ್ಕಪಕ್ಕದಲ್ಲಿ ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಊರಿನವರಾಗಿರ್ಬೋದು, ಹಾಗೆ ನಿಮ್ಗೆ ಗೊತ್ತಿರೋರು ಯಾರಾದ್ರೂ ಆಗಿದ್ರೆ ಇದ್ದಲ್ಲಿ ನೀವು ಅವರಿಗೆ ಇನ್ಫಾರ್ಮೇಶನ್ ಅನ್ನ ಹೇಳಿ. ಹಾಗೆ 4 ಜನಕ್ಕೆ ಶೇರ್ ಮಾಡಿ. ಅವಾಗ ಬಾಯಿಂದ ಬಾಯಿಗೆ ಹೋಗಿ ಗೊತ್ತಾಗ್ತದೆ. ಅವ್ರ ಎಜುಕೇಶನ್ಗಾದ್ರೂ ತುಂಬಾ ಹೆಲ್ಪ್ ಆಗುತ್ತೆ. ಅವರಿಗೆ ಅರ್ಜಿ ಹಾಕಕ್ಕೆ. ಅರ್ಜಿ ಹಾಕ್ಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಇದು ಆನ್ಲೈನ್ ಮೂಲಕ, ಅಂದರೆ ಯಾವುದೇ ಸೈಬರ್ ಮೂಲಕ ಅರ್ಜಿ ಸಲ್ಲಿಕೆ ಇರುವುದಿಲ್ಲ. ಅಂದ್ರೆ ನೀವು ಆನ್ಲೈನ್ಗೆ ಹೋಗಿ ಸೈಬರ್ ಸೆಂಟರ್ಗೆ ಹೋಗಿ ಇದು ಅರ್ಜಿ ಹಾಕುವಾಗಿಲ್ಲ. ಮಗುವಿಗೆ 18 ವರ್ಷ ಕಡಿಮೆ ವಯಸ್ಸಿರಬೇಕು. ಅಂದ್ರೆ 18 ವರ್ಷ ತುಂಬಿದ್ರೆ ನಿಮ್ಗೆ ಆಗುದಿಲ್ಲ. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿದ್ರೆ ನೀವು ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಹಾಗೆ ಅರ್ಜಿ ಫಾರಂ ಖುದ್ದಾಗಿ ಡಿಸಿ ಕಚೇರಿಯಿಂದ ತಂದು ಬೇಕಾಗುವ ಶಾಲಾ ದಾಖಲಾತಿಗಳನ್ನು ಇಟ್ಟು ಶಾಲೆ ಅಥವಾ ಕಾಲೇಜು ಮುಖ್ಯೋಪಾಧ್ಯಾಯರ, ಪ್ರಾಂಶುಪಾಲರ ಸಹಿ ಸೀಲ್ ಮಾಡಿದ ಮೇಲೆ ಆಫೀಸಿಗೆ ಸಲ್ಲಿಸಬೇಕು. ಅಂದ್ರೆ ನೀವು ಸೀದಾ ಡಿಸಿ ಆಫೀಸಿಗೆ ಹೋಗ್ಬೇಕು. ನಿಮ್ದೀಗ ಯಾವ ಡಿಸ್ಟ್ರಿಕ್ಟ್ ಅಂತ ಇದೆ ಅಲ್ಲಿ ಡಿಸಿ ಆಫೀಸ್ ಅಂತ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ನೀವು ಅದರ ಅರ್ಜಿ ಫಾರಂ ತಗೊಂಡ್ ಬರ್ಬೇಕು. ಅದರಲ್ಲಿ ನೀವು ಏನಾದ್ರೂ ಪ್ರೂಫ್ ಹಾಕ್ಬೇಕಲ್ಲ, ಈಗ ಶಾಲೆ ಪ್ರೂಫ್ ಅಥವಾ ನಿಮ್ದು ಆಧಾರ್ ಕಾರ್ಡ್ ಏನೇನ್ ಹಾಕ್ಬೇಕು ಅದೆಲ್ಲ ಏನೇನ್ ಹಾಕ್ಬೇಕಂತ ಅದರಲ್ಲಿ ಇರ್ತದೆ. ಅಥವಾ ಅವ್ರು ಹೇಳ್ತಾರೆ ಏನೇನ್ ಪ್ರೂಫ್ ಕೊಡ್ಬೇಕಂತ. ಅದನ್ನೆಲ್ಲ ಕರೆಕ್ಟ್ ಆಗಿ ಕೇಳ್ಕೊಂಡ್ಬಿಟ್ಟು ನಿಮ್ಮ ಸ್ಕೂಲಲ್ಲಿ ಓದ್ತಾ ಇದ್ರೆ ನಿಮ್ಮ ಹೆಡ್ ಮಾಸ್ಟ್ರು, ಹಾಗೆ ನೀವು ಕಾಲೇಜಲ್ಲಿ ಓದ್ತಾ ಇದ್ರೆ ನಿಮ್ದು ಪ್ರಿನ್ಸಿಪಾಲು ಅವರದ್ದು ಸೀಲ್ ಮತ್ತೆ ಸೈನ್ ಎರಡನ್ನು ಹಾಕಿ ಮತ್ತೆ ಏನೇನ್ ಪ್ರೂಫ್ ಕೊಡ್ಬೇಕು ಅದನ್ನೆಲ್ಲ ಅಟ್ಯಾಚ್ ಮಾಡ್ಬಿಟ್ಟು ನೀವು ಪುನಃ ಡಿಸಿ ಆಫೀಸಿಗೆ ಹೋಗಿ ಅದನ್ನ ಅಲ್ಲಿ ಕೊಡ್ಬೇಕು. ಆಯ್ತಾ. ಕೆಲವರಿಗೆ ಹೆದರಿಕೆ ಇರ್ತದೆ, ಅಯ್ಯೋ ನಾನು ಡಿಸಿ ಆಫೀಸಿಗೆ ಹೋಗುದಾ, ಅಲ್ಲಿ ಹೋಗಿ ಹೇಗ್ ತಗೊಂಡ್ ಬರುದು, ಅಲ್ಲಿ ಎಲ್ಲ ನಮ್ಮನ್ನ ಮಾತಾಡಿಸ್ತಾರ ಅಂತೆಲ್ಲ ಒಂದು ಹೆದರಿಕೆ ಎಂದೇ ಇರ್ತದೆ. ಯಾವುದೇ ಒಂದು ಗವರ್ಮೆಂಟ್ ಆಫೀಸಿಗೆ ಹೋಗುವಾಗ ಹೆದರ್ಕೋಬಾರ್ದು. ಯಾಕಂದ್ರೆ ನಾವು ಧೈರ್ಯವಾಗಿ ಎಲ್ಲಿಗಾದ್ರೂ ಹೋಗಿ ಎಂತ ಕೆಲಸ ಇದ್ರೂ ಮಾಡ್ಕೊಂಡು ಬರ್ಬೋದು. ಅಲ್ಲಿ ಹೆಲ್ಪ್ ಲೈನ್ ಸೆಂಟರ್ಗಳಿರ್ತದೆ, ಅಲ್ಲಿ ಹೋಗಿ ನೀವು ವಿಚಾರಿಸಬಹುದು. ಹಾಗೆ ಅವ್ರು ಇನ್ಫಾರ್ಮೇಶನ್ ಕೊಡ್ತಾರೆ. ನೀವು ಹೆದರ್ಕೊಂಡ್ರೆ ಮನೇಲೆ ಕುತ್ಕೋಬೇಕಾಗತ್ತೆ. ನೀವು ಧೈರ್ಯವಾಗಿ ಹೋಗಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲ ತಿಳ್ಕೊಂಡು ಏನೇನ್ ಪ್ರೂಫ್ ಬೇಕು ಎಲ್ಲ ಕೇಳ್ಕೊಂಡು ಮತ್ತೆ ನೀವು ಎಲ್ಲ ಫಿಲ್ಅಪ್ ಮಾಡಿ ಹೋಗಿ ಕೊಟ್ಟು ಬನ್ನಿ. ಏನಾದ್ರೂ ನಿಮ್ಮ ಎಜುಕೇಶನ್ಗಾಗಿರ್ಲಿ ಎಂತಕ್ಕಾದ್ರೂ ನಿಮ್ಗೆ ಹೆಲ್ಪ್ ಆಗ್ತದೆ. ಆಯ್ತಾ. ಈಗ ತಂದೆ ಇಲ್ಲದ ಮಕ್ಕಳಂದ್ರೆ ಅವರಿಗೆ ಫೈನಾನ್ಷಿಯಲಿ ಅಮ್ಮನೇ ಅವರಿಗೆ ಆಧಾರ ಆಗಿರ್ತಾರೆ. ಅಂದ್ರೆ ಎಲ್ಲ ಖರ್ಚು ವೆಚ್ಚಗಳನ್ನು ಅಮ್ಮನೇ ನೋಡ್ಕೋಬೇಕು. ಅವರು ಫೈನಾನ್ಷಿಯಲಿ ಸ್ಟೇಬಲ್ ಆಗಿದ್ದಾರೆ ಅಂದ್ರೆ ಅವ್ರಿಗೆ ಯಾವುದೇ ರಿಸ್ಕ್ ಬರುವುದಿಲ್ಲ. ತುಂಬಾ ಕಷ್ಟದಲ್ಲಿದ್ದಾರಂದ್ರೆ ಮಕ್ಕಳನ್ನು ಓದಿಸೋದ್ರಿಂದ ಹಿಡಿದು ಅವರ ಖರ್ಚು ಎಲ್ಲ ನೋಡ್ಕೊ ಅವರಿಗೆ ಕಷ್ಟ ಆಗಿರ್ತದೆ. ಸೊ ಇದು ಒಂದು ನಿಮ್ಗೆ ಹೆಲ್ಪ್ ಆಗ್ಬೋದು, ನಿಮ್ಮ ಎಜುಕೇಶನ್ಗಾದ್ರೂ ಹೆಲ್ಪ್ ಆಗ್ಬೋದು. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ನೀವು ಫಾರ್ಮ್ ಎಲ್ಲ ಕೊಟ್ಟು ಬಂದಾದ್ಮೇಲೆ ಏನ್ ಮಾಡ್ತಾರಂದ್ರೆ ಅವರು ನಿಮ್ಮ ಮನೆಗೆ ಬಂದು ಪ್ಲೇಸ್ ಅನ್ನ ಪರಿಶೀಲನೆ ಮಾಡ್ತಾರೆ. ಅಂದ್ರೆ ನೀವು ತಂದೆ ಇಲ್ಲ ಅಂತ ಹೇಳಿದ್ರೆ ಅವರದ್ದು ಡೆತ್ ಸರ್ಟಿಫಿಕೇಟ್ ಎಲ್ಲ ನೋಡಬಹುದು. ಹಾಗೆ ನಿಮ್ದು ಮನೆ ಪರಿಸ್ಥಿತಿ ಯಾವ ತರ ಇದೆ ಅದೆಲ್ಲ ನೋಡ್ಬಿಟ್ಟು ಮತ್ತೆ ನಿಮ್ಗೆ ಸ್ಕಾಲರ್ಶಿಪ್ ಕೊಡೋದಂತ ಅವರು ಡಿಸೈಡ್ ಮಾಡ್ತಾರೆ. ಹಾಗೆ ಅರ್ಜಿ ಎಲ್ಲಿ ಸಿಗ್ತದೆ ಅಂತ ಹೇಳಿದ್ರೆ ಆಯಾ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಥವಾ ಅಧಿಕಾರಿ ಅಂತ ಇರ್ತಾರೆ ಅಲ್ಲಿ
ಆಯಾ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಥವಾ ಅಧಿಕಾರಿ ಇರ್ತಾರೆ. ಅವ್ರ ಹತ್ರ ಹೋಗಿ ಮಾತಾಡಿ ನೀವು ಫಾರಂ ಅನ್ನ ತಗೊಂಡ್ ಬಂದು ಫಿಲ್ಅಪ್ ಮಾಡಿ ಅವರಿಗೆ ಕೊಡಿ. ಹಾಗೆ ಅವರೆಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ. ಇಷ್ಟು ಇದು ವಿಷಯ. ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿರ್ಬೋದು ಅನ್ಕೊಂತೀನಿ. ಎಲ್ಲಿ ಸಿಗ್ತದೆ, ಹೇಗೆ ನಾವು ಅಪ್ಲಿಕೇಶನ್ ತರಬೇಕು, ಯಾವ ತರ ಫಿಲ್ಅಪ್ ಮಾಡಬೇಕು. ಸೊ ಇಷ್ಟು ಹೇಳಿದ್ದೀನಿ. ಇನ್ನು ಏನಾದ್ರೂ ನಿಮ್ಗೆ ಡೌಟ್ ಇದ್ರೆ ಕಮೆಂಟ್ ಮೂಲಕ ಹೇಳಿ, ನನಗೆ ಇದ್ರ ಬಗ್ಗೆ ನಾನು ಹೇಳ್ತೀನಿ. ಸೊ ಇಷ್ಟೇ ಇವತ್ತಿನ ವಿಷಯ. ನಿಮ್ಗೆ ಹೆಲ್ಪ್ಫುಲ್ ಆಗ್ಬೋದು ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ. ಆದಷ್ಟು ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.